ಉಗ್ರಪೋಷಿತ ಪಾಕಿಸ್ತಾನದ ಪರ ಬೇಹುಗಾರಿಕೆ ನಡೆಸ್ತಾ ಇದ್ದಂತಹ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಈಗ ಎನ್ಐಎ ವಶದಲ್ಲಿದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಪಾಪಿ ಪಾಕಿಸ್ತಾನದ ಪರ ಬೇಹುಗಾರಿಕೆ ಮಾಡ್ತಾ ಇದ್ದ ಆರೋಪ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಕುರಿತು ಈಗ ಸ್ಫೋಟಕ ಮಾಹಿತಿಗಳು ಲಭ್ಯವಾಗಿದೆ. ಸದ್ಯಕ್ಕೆ ಎನ್ಐಎ ವಶದಲ್ಲಿದ್ದಾರೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಫೋನ್ ಕರೆಗಳು, ಚಾಟ್ಗಳ ಮೂಲಕ ಡ್ಯಾನಿಶ್ ಜೊತೆ ಈಕೆ ಸಂಪರ್ಕವನ್ನು ಹೊಂದಿದ್ಲು. ಡ್ಯಾನಿಶ್ ಯಾರು ಅಂತಂದರೆ ದೆಹಲಿಯಲ್ಲಿದ್ದ ಪಾಕ್ ಹೈಕಮಿಷನ್ ಅಧಿಕಾರಿ. ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಸಂಪರ್ಕದಲ್ಲಿದ್ದರು ಜ್ಯೋತಿ. ಕೋಡ್ ಹೆಸರುಗಳನ್ನು ಬಳಸಿ ಸಂವಹನ ನಡೆಸಿರೋದು ಬಹಿರಂಗವಾಗಿದೆ. ಪಾಕಿಸ್ತಾನಿ ಸಂಪರ್ಕಗಳನ್ನು ವಿಭಿನ್ನ ಕೋಡ್ ವರ್ಡ್ಗಳಲ್ಲಿ ಆಕೆ ಸೇವ್ ಮಾಡಿ ಇಟ್ಕೊಂಡಿದ್ದು ಅಂತ ಕೂಡ ಈಗ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಅರ್ಥ ಬಹಳ ಸ್ಪಷ್ಟ. ಪಾಕಿಸ್ತಾನದಲ್ಲಿರ್ತಕ್ಕಂಥ ಕೆಲವು ಏಜೆಂಟ್ಗಳ ಜೊತೆ ಜ್ಯೋತಿ ಮಲ್ಹೋತ್ರಾ ಅವರ ಸಂಪರ್ಕ ಇತ್ತು. ಇಲ್ಲಿನ ರಹಸ್ಯಗಳನ್ನು ಆಕೆ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ರು. ಇದೆಲ್ಲವೂ ಕೂಡ ಗೊತ್ತಾಗಿದೆ. ಜಮ್ಮು ಕಾಶ್ಮೀರಕ್ಕೆ ಹೋಗೋದು, ಪಹಲ್ಗಾಮ್, ಬೈಸರನ್ ವ್ಯಾಲಿ ಶೂಟ್ ಮಾಡೋದು, ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು, ಇದೆಲ್ಲ ಇನ್ನೂ ಅನೇಕ ರಹಸ್ಯಗಳನ್ನು ಈಕೆ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ. ದೇಶದ್ರೋಹದ ಕೆಲಸವನ್ನು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ಒಂದೊಂದೇ ಆಕೆಯ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲವನ್ನ ಚೆಕ್ ಮಾಡ್ತಾ ಇದ್ದಾಗ ಒಂದೊಂದೇ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಪಾಕಿಸ್ತಾನಿ ಸಂಪರ್ಕಗಳನ್ನು ವಿಭಿನ್ನ ಕೋಡ್ ವರ್ಡ್ಗಳಲ್ಲಿ ಈಕೆ ಸೇವ್ ಮಾಡಿಕೊಂಡಿದ್ದಂತೆ. ಕೋಡ್ ಹೆಸರುಗಳನ್ನ ಬಳಸಿ ಈಕೆ ಕಮ್ಯುನಿಕೇಟ್ ಮಾಡಿದ್ದಾಳೆ. ಈ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಪಾಕ್ ಹೈಕಮಿಷನ್ ಅಧಿಕಾರಿ ಡ್ಯಾನಿಶ್ ಸಂಪರ್ಕದಲ್ಲಿ ಈಕೆ ಇದ್ಲು ಅಂತ. ಓಕೆ, ಇನ್ನು ಬಂಧಿತ ಜ್ಯೋತಿ ಮಲ್ಹೋತ್ರಾ ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಪಾಕಿಸ್ತಾನಿಗಳ ಮೊಬೈಲ್ ನಂಬರನ್ನು ಡಿಕೋಡ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. 2023-2025 ನಡುವೆ ಈಕೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ಲು ಅಂತಕ್ಕಂಥದ್ದು ಮಾಹಿತಿ ಈಗ ಗೊತ್ತಾಗ್ತಾ ಇದೆ. 8 ವಿದೇಶಗಳ ಪ್ರವಾಸದ ಬಗ್ಗೆಯೂ ಕೂಡ ಮೊಬೈಲ್ನಲ್ಲಿ ಮಾಹಿತಿ ಸಿಕ್ಕಿದೆ. ಇದರ ಜೊತೆಗೆ ಬಂಧಿತ ಜ್ಯೋತಿ ಮಲ್ಹೋತ್ರಾ ಈಕೆಯ ಬ್ಯಾಂಕ್ ಖಾತೆ ಸಹ ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಅಂದರೆ ಪಾಕಿಸ್ತಾನದಿಂದ ಈಕೆಗೆ ಏನಾದರೂ ಹಣ ಸಂದಾಯವಾಗಿತ್ತಾ ಅಥವಾ ಬೇರೆ ಯಾವುದಾದ್ರೂ ಕಂಪ್ನಿ ಹೆಸರಿನಲ್ಲೋ, ಫ್ಯಾಕ್ಟ್ರಿ ಹೆಸರಿನಲ್ಲೋ, ಏಜೆನ್ಸಿಗಳ ಹೆಸರಿನಲ್ಲೋ ಈಕೆಗೆ ದುಡ್ಡು ಬಂದಿತ್ತಾ? ಇದು ಗೊತ್ತಾಗಬೇಕು ಅಂತಂದರೆ ಆಕೆಯ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. 2023-25 ವೇಳೆಯಲ್ಲಿ 2 ಬಾರಿ ಈಕೆ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಶಂಕೆ ಕೂಡ ಇದೆ. ನಿಮಗೆ ಆಕೆಯ ಪಾಸ್ಪೋರ್ಟ್ ಸಿಕ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಪಾಸ್ಪೋರ್ಟಲ್ಲಿ ಎಂಟ್ರಿ ಇರುತ್ತೆ. ಯಾವ ವರ್ಷ, ಯಾವ ತಿಂಗಳು, ಯಾವ ದಿನಾಂಕದಂದು ಈಕೆ ಯಾವ ದೇಶಕ್ಕೆ ಭೇಟಿ ಕೊಟ್ಟಿದ್ಲು ಅನ್ನೋದು ಆಕೆಯ ಪಾಸ್ಪೋರ್ಟ್ನಿಂದ ಸುಲಭವಾಗಿ ಗೊತ್ತಾಗುತ್ತೆ. ಆಕೆಯ ಪಾಸ್ಪೋರ್ಟ್ ಸಿಗಬೇಕು. ಸದ್ಯಕ್ಕಂತೂ 8 ವಿದೇಶಗಳ ಪ್ರವಾಸಗಳ ಬಗ್ಗೆ ಮೊಬೈಲ್ನಲ್ಲಿ ಮಾಹಿತಿ ಸಿಕ್ಕಿದೆಯಂತೆ. ಆಮೇಲೆ ಆಕೆಯ ಬ್ಯಾಂಕ್ ಖಾತೆಯನ್ನು ಸದ್ಯಕ್ಕೆ ಪರಿಶೀಲನೆಗೆ ಒಳಪಡಿಸಲಾಗಿದೆ. ರೈಟ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ ಸದ್ಯಕ್ಕೆ ಎನ್ಐಎ ವಶದಲ್ಲಿರ್ತಕ್ಕಂಥ ಜ್ಯೋತಿ ಮಲ್ಹೋತ್ರಾ ಆರಂಭಿಕ ಪ್ರಾಥಮಿಕ ಮಾಹಿತಿಗಳು ಏನೇನು ಸಿಕ್ಕಿದೆ ಈಕೆಯ ಬಗ್ಗೆ? ಈಗ ಜ್ಯೋತಿ ಮಲ್ಹೋತ್ರಾ ಅವರ ಒಂದೊಂದೇ ಏನು ದೇಶದ್ರೋಹದ ಪ್ರಕರಣಗಳಲ್ಲಿ ಹೇಗೆ ಭಾಗಿಯಾಗಿದ್ರು ಅನ್ನುವಂತಹ ಸ್ಫೋಟಕ ವಿಚಾರಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಸುಮಾರು 8 ವಿದೇಶ ಪ್ರವಾಸಗಳನ್ನು ಕೂಡ ಮಾಡಿದ್ರು. ಜೊತೆಗೆ ಭಾರತದ ನೆಲದಲ್ಲಿ ಇದ್ದುಕೊಂಡು ಪಾಕಿಸ್ತಾನಕ್ಕೆ ಭಾರತದ ಸೇನಾ ಕಾರ್ಯಾಚರಣೆಗಳು, ಜೊತೆಗೆ ಇತ್ತೀಚೆಗೆ ನಡೆದಂತಹ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಕೂಡ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಅದರ ಜೊತೆಗೆ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಕೂಡ ಇದ್ದರು. ಸಾಮಾನ್ಯವಾಗಿ ಭಾರತದಲ್ಲಿ ಸಾಮಾನ್ಯ ಮಹಿಳೆಯಂತೆ ಓಡಾಡ್ತಾ ಇದ್ದಂತಹ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಹೋದರೆ ಅವರಿಗೆ ಎಸ್ಕಾರ್ಟನ್ನು ಕೊಡ್ತಾ ಇದ್ರು, ಪೊಲೀಸರ ಭದ್ರತೆಯನ್ನು ಕೂಡ ಕೊಡ್ತಾ ಇದ್ರು. ಜೊತೆಗೆ ಪಾಕಿಸ್ತಾನದಲ್ಲಿ ಏನು ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಜೊತೆ ನೇರ ನಂಟನ್ನು ಕೂಡ ಹೊಂದಿದ್ರು. ಸೊ ಭಾರತೀಯ ಸೇನಾ ವಿಚಾರಗಳ ಬಗ್ಗೆ ಕೂಡ ಗುಪ್ತಚರ ಇಲಾಖೆಗೆ ಮಾಹಿತಿಯನ್ನು ಕೂಡ ಕೊಡ್ತಿದ್ರು. ಈಗಾಗಲೇ ಒಂದಿಷ್ಟು ಕೋಡ್ಗಳ ಹೆಸರುಗಳನ್ನು ಬಳಸ್ಕೊಂಡು ತನ್ನ ಮೊಬೈಲ್ನಲ್ಲಿ ಹೆಸರುಗಳನ್ನು ಕೂಡ ಸೇವ್ ಮಾಡಿಕೊಂಡಿದ್ರು. ಪ್ರಮುಖವಾಗಿ ವಾಟ್ಸಾಪ್, ಟೆಲಿಗ್ರಾಮು ಜೊತೆಗೆ ಸ್ನ್ಯಾಪ್ಚಾಟ್ಗಳಲ್ಲಿ ಭಾರತ ಸೇನಾ ಕಾರ್ಯಾಚರಣೆಗಳ ಬಗ್ಗೆ, ಸೇನೆಯ ಬಗ್ಗೆ
ಮಾಹಿತಿಗಳನ್ನು ಕೂಡ ಕದ್ದು ಗುಪ್ತವಾಗಿ ಕಳಿಸ್ಕೊಳ್ಳಾಗ್ತಾ ಇತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದ್ದಾವೆ. ಅದರ ಜೊತೆಗೆ ಪಾಕಿಸ್ತಾನದ ಒಂದಿಷ್ಟು ಅಧಿಕಾರಿಗಳ ಹೆಸರುಗಳನ್ನು ಬೇರೆದೇ ಹೆಸರನ್ನು ಕೊಟ್ಟು ಸೇವನ್ನು ಕೂಡ ಮಾಡಿಕೊಂಡಿದ್ರು. ಈಗಾಗಲೇ ಮೊಬೈಲು ಜೊತೆಗೆ ಲ್ಯಾಪ್ಟಾಪನ್ನು ಕೂಡ ವಶಪಡಿಸ್ಕೊಂಡು ಯಾವುದೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಅಧಿಕಾರಿಗಳು ಕೂಡ ತನಿಖೆಯನ್ನು ನಿರಂತರವಾಗಿ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಅಧಿಕಾರಿಗಳು ಏನೋ ಶಕೀರ್ ಮತ್ತು ರಾಣಾ ಶಹಬಾಜ್ ಏನಿದ್ದಾರೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಭಾರತದ ಸೇನೆಯ ಬಗ್ಗೆ ಜೊತೆಗೆ ಯಾವುದೆಲ್ಲ ಕಾರ್ಯಾಚರಣೆಗಳು ಮತ್ತು ಭಾರತದ 3 ಪಡೆಗಳ ಹೇಗೆ ಸಿದ್ಧತೆಗಳು ಇರ್ತವೆ ಮತ್ತು ಕಾರ್ಯಾಚರಣೆಗಳು ಹೇಗಿರುತ್ತೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು ಅನ್ನುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಪ್ರವಾಸಿ ತಾಣಗಳಿರುತ್ತೆ ಅಲ್ಲೆಲ್ಲವನ್ನು ಕೂಡ ಭೇಟಿ ಮಾಡ್ತಾ ಇದ್ರು. ಅದರ ವಿಜುವಲ್ಸ್ಗಳನ್ನು ತನ್ನದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಹಾಕ್ತಾ ಇದ್ರು. ಪ್ರಮುಖವಾಗಿ ಈ ಒಂದು ಬೈಸರನ್ ವ್ಯಾಲಿಯಲ್ಲಿ ಮತ್ತು ಏನು ಪೆಹಲ್ಗಾಮ್ ಕಣಿವೆಯ ಒಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ಹಾಕ್ಕೊಂಡಿದ್ರು. ಅದನ್ನು ಕೂಡ ಏನು ನೇರವಾಗಿ ತನ್ನ ಚಾನಲ್ನಲ್ಲಿ ಕೂಡ ಹಂಚಿಕೊಂಡಿದ್ರು. ಆದರೆ ಪ್ರಮುಖವಾಗಿರುವಂತಹ ವಿಚಾರ ಇಲ್ಲಿ ಸಾಮಾನ್ಯ ಮಹಿಳೆ ಅಂತ ಇದ್ದಂತಹ ಈ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನದ ಹೈ ಲೆವೆಲ್ನ ಒಂದು ಪಾರ್ಟಿಗಳಲ್ಲಿ ಕೂಡ ಭಾಗಿಯಾಗ್ತಾ ಇದ್ರು. ಅವರಿಗೆ ಒಂದು ರೀತಿಯಲ್ಲಿ ರಾಜ ಮರ್ಯಾದೆ ರೀತಿಯಲ್ಲಿ ಅವರನ್ನು ನಡೆಸ್ಕೊಳ್ತಾ ಇದ್ರು. ನೇರವಾಗಿ ಗುಪ್ತಚರ ಇಲಾಖೆ ಅಧಿಕಾರಿಗಳಿಗೇನೆ ಭೇಟಿ ಮಾಡುವಂತಹ ವ್ಯವಸ್ಥೆಗಳು, ಅವರು ಪಾಕಿಸ್ತಾನಕ್ಕೆ ಏನಾದರೂ ಬಂದರೆ ಅವರನ್ನು VIP ಟ್ರೀಟನ್ನು ಮಾಡುವಂಥದ್ದು ಅದೆಲ್ಲವೂ ಕೂಡ ಆಗ್ತಾ ಇತ್ತು. ಸೊ ಹೀಗಾಗಿ ದೇಶದ್ರೋಹದ ಅಡಿಯಲ್ಲಿ ಈಗಾಗಲೇ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟು ಮತ್ತು BNSನ ವಿವಿಧ ಆ್ಯಕ್ಟ್ಗಳ ಪ್ರಕಾರವಾಗಿ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆದರೆ ಸಾಕಷ್ಟು ವಿಚಾರಗಳನ್ನು ಕೆದಕುವಂತಹ ಪ್ರಯತ್ನ ಈಗ NI ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ.